ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟನ್ 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 ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಕ್ಷಣ ಕ್ಷಣಗಳ ಕೂಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಮಕ್ಕಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಇಂಗ್ಲಿಷ್ ಕಲಿಕಾ ತರಗತಿ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ ಭಾಷೆಯ ವರ್ಬ್ಗಳನ್ನ ಪರಿಚಯಿಸ್ತಾ ಇದ್ದೆ. ಅದಕ್ಕೂ ಮೊದಲ ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಷ್ ವಾಕ್ಯಗಳನ್ನ ಪರಿಚಯಿಸ್ತಾ ಇದ್ದೆ. ಇಂಗ್ಲಿಷ್ ವಾಕ್ಯಗಳ ಬಗ್ಗೆ, ಸೆಂಟೆನ್ಸಸ್ ಬಗ್ಗೆ ಹೇಳಬೇಕಾದ್ರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನುವ ಸ್ಟ್ರಕ್ಚರ್ ನ ಬಗ್ಗೆ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳ್ತಾ ಬಂದಿದ್ದೆ. ಅದು ನಿಮ್ಮ ನೆನಪಲ್ಲಿ ಇಟ್ಕೊಂಡಿದ್ದೀರಿ ಮತ್ತೆ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಯಾವಾಗ್ಲೂ ಇಂಗ್ಲಿಷ್ ಕ್ಲಾಸ್ ಅನ್ನ ಕೇಳಬೇಕಾದ್ರೆ ನೀವು ಕೈನಲ್ಲಿ ಪುಸ್ತಕ, ನೋಟ್ಬುಕ್ ಮತ್ತೆ ಒಂದು ಪೆನ್ನು ಅಥವಾ ಪೆನ್ಸಿಲ್ ಅನ್ನ ಹಿಡ್ದಿರ್ಬೇಕು. ಇಲ್ಲಿ ಏನನ್ನ ನಾನು ಹೇಳ್ತೇನೋ, ಯಾವುದು ಮುಖ್ಯ ಅಂತ ನಾನು ಹೇಳ್ತೇನೆ ಅಥವಾ ನಿಮಗೆ ಯಾವುದು ಮುಖ್ಯ ಅಂತ ಅನ್ಸುತ್ತೆ ಅದನ್ನ ಮರೀದೆ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಬೇಕು. ಬರ್ಕೊಂಡಿದ್ದನ್ನ ಮತ್ತೊಮ್ಮೆ ಓದ್ಬೇಕು. ಓದಿದ್ದನ್ನ ನೆನಪು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಏನಾದ್ರೂ ಸಂಶಯಗಳು ಬಂದ್ರೆ, ಕ್ವಶನ್ಸ್ ಇದ್ರೆ, ಡೌಟ್ ಇದ್ರೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಬೇಕು ಅನ್ನೋದನ್ನ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ. ಯಾಕಂದ್ರೆ ಕಲಿಯೋದು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು ಅಂತ. ಯಾವ್ದನ್ನ ನಾವು ಅರ್ಥ ಮಾಡ್ಕೊಳ್ತೀವೋ ಅದನ್ನ ನಾವು ಮರೆಯೋದಿಲ್ಲ. ನಾವು ಯಾವ್ದಾದ್ರೂ ಮರ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಷ್ಟೇ. ಆದ್ರೆ ನಾವೇನ್ ಯೋಚನೆ ಮಾಡ್ತೀವಿ ಅಂದ್ರೆ, ಅಯ್ಯೋ ನನಗ್ ನೆನಪಿನ ಶಕ್ತಿ ಚೆನ್ನಾಗಿಲ್ಲ, ನಾನು ಮರ್ತು ಬಿಟ್ಟೆ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದ್ ಹಾಗಲ್ಲ. ಅರ್ಥ ಆಗಿರೋದನ್ನ ಮರೆಯೋದಿಲ್ಲ. ಮರ್ತಿದೀವಿ ಅಂದ್ರೆ ನಮ್ಗದು ಅರ್ಥ ಆಗಿಲ್ಲ ಅಂತ. ಉದಾಹರಣೆಗೆ ಇಂಗ್ಲಿಷ್ನ ವಾಕ್ಯದ ರಚನೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಕನ್ನಡದ ವಾಕ್ಯದ ರಚನೆ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಅಂತ ಹೇಳಿದ್ದೆ. ಸಬ್ಜೆಕ್ಟ್ ಅನ್ನೋದು ಕನ್ನಡದಲ್ಲಿ ಕರ್ತೃ ಆಗತ್ತೆ, ಆಬ್ಜೆಕ್ಟ್ ಅನ್ನೋದು ಕನ್ನಡದಲ್ಲಿ ಕರ್ಮ ಆಗತ್ತೆ, ವರ್ಬ್ ಅನ್ನೋದು ಕನ್ನಡದಲ್ಲಿ ಕ್ರಿಯಾ ಆಗತ್ತೆ ಅಂತ ನಾನು ನಿಮ್ಗೆ ತುಂಬಾ ಬಾರಿ ಹೇಳಿದ್ದೇನೆ. ಇದು ನಿಮಗೆ ಅರ್ಥ ಆಗಿದ್ರೆ ನೀವು ಮರೆಯೋದಿಲ್ಲ. ಮರ್ತ್ರಿ ಅಂತ ಹೇಳಿದ್ರೆ ನಿಮ್ಗಿದ ಅರ್ಥ ಆಗಿಲ್ಲ ಅಂತ ಹೇಳಿ ಅರ್ಥ ಆಯ್ತಲ್ವಾ ಮಕ್ಳೇ? ಈಗ ಈ ವರ್ಬ್ಗಳ ಬಗ್ಗೆ ನಾವು ಇವತ್ತು ಕ್ಲಾಸ್ ಅಲ್ಲಿ ಕಲಿಬೇಕಾದ್ರೆ, ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ವರ್ಬ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದೆ. ಇಂಗ್ಲಿಷ್ನ ವರ್ಬ್ಗಳು ಕ್ರಿಯೆಯನ್ನ, ಹಾಗೆ ಸ್ಥಿತಿಯನ್ನ ಕಾಲದ ಸೂಚನೆಯೊಂದಿಗೆ ಕೊಡ್ತವೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಅದು ನೆನಪಿದೆ ಅಲ್ಲ? ಒಂದ್ ಕಡೆ ಬರ್ಕೊಳ್ಬೇಕು. ಇಂಗ್ಲಿಷ್ನ ವರ್ಬ್ಗಳು ಆಕ್ಷನ್ ಅನ್ನ ಇಂಡಿಕೇಟ್ ಮಾಡ್ತವೆ, ಸ್ಟೇಟ್ ಆಫ್ ಬೀಯಿಂಗ್ ಸ್ಥಿತಿಯನ್ನು ಕೂಡ ಇಂಡಿಕೇಟ್ ಮಾಡ್ತವೆ. ಆದ್ರೆ ಈ ಎರಡೂ ಸಂದರ್ಭದಲ್ಲಿ ಅವು ಏನನ್ನ ಮಾಡ್ತವೆ? ಟೈಮ್ ರೆಫರೆನ್ಸ್ ಅನ್ನು ಕೊಡ್ತವೆ, ಕಾಲದ ಸೂಚನೆಯನ್ನ ಕೊಡ್ತವೆ. ಈ ಕಾಲದ ಸೂಚನೆ ಇರೋ ಕಾರಣಕ್ಕೆ ವರ್ಬ್ಗಳನ್ನ ನಾವು 4 ಉಪಗುಂಪುಗಳಾಗಿ ಸಬ್ ಡಿವೈಡ್ ಮಾಡ್ಕೊಳ್ತೇವೆ. ಏನದು ಸಬ್ ಡಿವಿಷನ್ ಅಂತ ಹೇಳಿದ್ರೆ, ಇಂಗ್ಲಿಷ್ನ ಯಾವುದೇ ಒಂದು ವರ್ಬ್ ಅನ್ನ ನಾವು ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ 4 ಡಿವೈಡ್ ಮಾಡ್ಕೊಳ್ತೇವೆ. ಈ ಡಿವೈಡ್ ಅನ್ನ ಮಾಡ್ಕೊಳ್ಳೋದು ನಮಗೆ ಅರ್ಥ ಆಗ್ಲಿ, ನಮ್ಮ ನೆನಪಲ್ಲಿ ಇರ್ಲಿ ಅನ್ನೋ ಕಾರಣಕ್ಕೆ ಮಾತ್ರ ಈ ಡಿವಿಷನ್ ಅನ್ನು ಮಾಡ್ಕೊಳ್ತೀವಿ. ಇದು ಒಂದು ಪಾರ್ಟ್.
ಎರಡನೇ ಪಾರ್ಟ್ ಈ ವರ್ಬ್ ಏನಿರುತ್ತೆ, ಈ ವರ್ಬಿನ ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಗಳು ಹೇಗೆ ರಚನೆ ಆಗ್ತವೆ ಅನ್ನೋದ್ರ ಮೇಲೆ ಈ ವರ್ಬ್ ಗಳನ್ನ ಮತ್ತೆ ರೆಗ್ಯುಲರ್, ಇರೆಗ್ಯುಲರ್ ಅಂತ ಹೇಳಿ ಮತ್ತೆ ಎರಡು ಗುಂಪಾಗಿ ವಿಂಗಡಣೆ ಮಾಡ್ತೇವೆ ಅಂತಾನು ನಾನು ನಿಮ್ಗೆ ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇದನ್ನು ಕೂಡ ನೀವು ಬರೆದಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಬರೆದಿಟ್ಕೊಂಡಿಲ್ಲ ಅಂದ್ರೆ ಈಗ್ಲಾದ್ರೂ ನೀವು ಇದನ್ನ ಬರ್ಕೊಳ್ಬೇಕು. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ 4. ಇದನ್ನ ನಿಮಗೆ ಕೆಲವು ಟೀಚರ್ಗಳು ತರಗತಿನಲ್ಲಿ V0, V1, V2, V3 ಅಂತ ಹೇಳ್ಕೊಟ್ಟಿರ್ತಾರೆ. ಹೇಗಾದ್ರೂ ಇರ್ಲಿ, V0 ಅಂತನಾದ್ರೂ ಜ್ಞಾಪಕ ಇಟ್ಕೊಳ್ಳಿ, ಪ್ರೆಸೆಂಟ್ ವರ್ಬ್ ಅಂತನಾದ್ರೂ ಜ್ಞಾಪಕ ಇಟ್ಕೊಳ್ಳಿ. ಈ ಪ್ರೆಸೆಂಟ್ ವರ್ಬ್ ಅನ್ನೋದೇನಪ್ಪಾ ಅಂದ್ರೆ ಒಂದು ಕ್ರಿಯೆಯನ್ನ ಸೂಚಿಸುವ ಮೂಲ ಪದ. ಈಗ ಉದಾಹರಣೆಗೆ ಸ್ಪೀಕ್. ಸ್ಪೀಕ್ ಅನ್ನೋದು ಆ ಮಾತನಾಡು ಅನ್ನುವ ಕ್ರಿಯೆ ಇರುತ್ತಲ್ಲ, ಆ ಕ್ರಿಯೆಯನ್ನ ಸೂಚಿಸುವಂತ ಮೂಲ. ಹಾಗೆ ಕ್ಲೋಸ್, ಓಪನ್, ಆನ್ಸರ್, ಕಾಪಿ, ಮಾರ್ಕ್, ಈ ಎಲ್ಲ ಪದಗಳು ಏನಾಗತ್ತೆ? ಪ್ರೆಸೆಂಟ್ ವರ್ಬ್ ಆಗತ್ತೆ ಅಥವಾ V0 ಆಗತ್ತೆ. ಇವೇನ್ ಮಾಡುತ್ತೆ? ಆ ಕ್ರಿಯೆಯನ್ನ ಹೆಸರಿಸ್ತವೆ, ಆ ಕ್ರಿಯೆಯನ್ನ ಹೇಳ್ತವೆ. ಇದೇ ಕ್ರಿಯೆ ನಡೀತಾ ಇದೆ, ನಡೆದೋಯ್ತು, ನಡೆದಿತ್ತು ಅಂತ ಹೇಳ್ಬೇಕಾದಾಗ ನಾವು ಕಾಲದ ರೆಫರೆನ್ಸ್ ಅನ್ನ, ಸೂಚನೆಯನ್ನ ತರ್ತೀವಿ. ಹಾಗಾಗಿ ಏನಾಗತ್ತೆ? ಸ್ಪೀಕ್ ಇದ್ದದ್ದು ಸ್ಪೀಕಿಂಗ್ ಆಗತ್ತೆ, ನಂತರ ಸ್ಪೋಕ್ ಆಗತ್ತೆ, ಹಾಗೆ ಸ್ಪೋಕನ್ ಆಗತ್ತೆ. ಆನ್ಸರ್ ಇರೋದು ಆನ್ಸರಿಂಗ್ ಆಗತ್ತೆ, ಆನ್ಸರ್ಡ್ ಆಗತ್ತೆ, ಆನ್ಸರ್ಡ್ ಆಗತ್ತೆ. ಕ್ಲೋಸ್, ಕ್ಲೋಸಿಂಗ್, ಕ್ಲೋಸ್ಡ್, ಕ್ಲೋಸ್ಡ್ ಆಗತ್ತೆ. ಇಲ್ಲಿ ಯಾವ ಪದಕ್ಕೆ ಅಂದ್ರೆ ಯಾವ ಕ್ರಿಯಾಪದದ ಪ್ರೆಸೆಂಟ್ ವರ್ಬ್ ರೂಪಕ್ಕೆ ಡಿ, ಇಡಿ ಅಥವಾ ಐಇಡಿ ಅನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳೆರಡನ್ನು, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್, ಈ ಎರಡನ್ನೂ ನಾವು ರಚಿಸಿದ್ರೆ ಅದನ್ನ ರೆಗ್ಯುಲರ್ ಅಂತ ಹೇಳಿ ಹೇಳ್ತೇವೆ. ಹೌದಾ ಸರ್? ಹಂಗಿದ್ರೆ ಸ್ಪೀಕ್ ಅನ್ನೋ ಪದನ ಇಡಿ ಸೇರಿಸ್ಕೊಂಡು ಸ್ಪೀಕರ್ ಮಾಡ್ಕೊಂತೀವಿ ಅಂತ ನೀವು ಯೋಚನೆ ಮಾಡಿದ್ರೆ, ರನ್ ಅನ್ನೋ ಪದಕ್ಕೆ ಇಡಿ ಸೇರಿಸ್ಕೊಂಡು ರನ್ಡ್ ಅಂತ ಮಾಡ್ತೀವಿ ಅಂತ ನೀವು ಯೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಇಂಗ್ಲಿಷ್ ನಲ್ಲಿ ಆ ತರದ ಪ್ರಯೋಗ ಇಲ್ಲ. ಇಂಗ್ಲಿಷ್ ನಲ್ಲಿ ಹೇಗೆ ಪ್ರಯೋಗ ಇದೆ ಅಂತ ಹೇಳಿದ್ರೆ, ಸ್ಪೀಕ್ ಅನ್ನೋದು ಸ್ಪೋಕ್ ಆಗತ್ತೆ, ಗಿವ್ ಅನ್ನೋದು ಗೇವ್ ಆಗತ್ತೆ, ಕ್ಲೋಸ್ ಅನ್ನೋದು ಕ್ಲೋಸ್ಡ್ ಆಗತ್ತೆ, ಓಪನ್ ಅನ್ನೋದು ಓಪನ್ಡ್ ಆಗತ್ತೆ. ಯಾಕೆ ಹೀಗೆ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಮಾತಾಡೋರು ಈ ಪದಗಳನ್ನ ಈ ರೀತಿ ಬಳಸುವ ಅಭ್ಯಾಸ, ಕ್ರಮ ಇಟ್ಕೊಂಡಿದ್ದಾರೆ. ಆ ಕ್ರಮವನ್ನ ನಾವು ಆ ಭಾಷೆಯನ್ನ ಕಲಿಯೋರು ಏನ್ ಮಾಡ್ಬೇಕು? ಗೌರವಿಸ್ಬೇಕು. ಹೇಗೆ ಇದನ್ನ ಹೇಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು? ಇನ್ನೊಂದು ಉದಾಹರಣೆಯನ್ನ ಕೊಟ್ಟಿದ್ದೆ, ಅದು ನಿಮ್ಮ ನೆನಪಲ್ಲಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಂಗ್ಲಿಷ್ ನ ವಿಚಾರಕ್ಕೆ ಬಂದಾಗ ನಾವು ಯಾವಾಗ್ಲೂ ಕನ್ಫ್ಯೂಷನ್ ಮಾಡ್ಕೊಳ್ತೀವಿ. ಆ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಇದು ಯಾಕೆ ಹೀಗಿದೆ? ಈಗ ಕನ್ನಡದಲ್ಲಿ ರವಿಯು ಬಂದನು, ರಾಣಿ ಬಂದಳು ಅಂತ ಹೇಳ್ಬೇಕು. ಅದೇ ಇಂಗ್ಲಿಷ್ ನಲ್ಲಿ ರವಿ ಕೇಮ್, ರಾಣಿ ಕೇಮ್ ಅಂತ ಹೇಳ್ತೀವಿ. ಆದ್ರೆ ಕನ್ನಡದಲ್ಲಿ ಮಾತ್ರ ಯಾವುದು ಕರ್ತೃಪದ ಇರುತ್ತಲ್ಲ, ಆ ಕರ್ತೃಪದದ ಲಿಂಗವನ್ನು ಕೂಡ ನಾವೇನ್ ಮಾಡ್ತೀವಿ? ಕ್ರಿಯಾಪದಕ್ಕೆ ಕೊಡ್ತೀವಿ. ರವಿಯು ಬಂದನು, ರಾಣಿಯು ಬಂದಳು ಅಂತ ಕೊಡ್ತೀವಿ. ಇದು ಕನ್ನಡದ ಕ್ರಮ. ಆದ್ರೆ ಇಂಗ್ಲಿಷ್ ನ ಕ್ರಮದಲ್ಲಿ ರವಿ ಇದ್ರು ಕೇಮ್, ರಾಣಿ ಇದ್ರು ಕೇಮ್. ಇದರಲ್ಲಿ ಯಾವುದು ಸುಲಭ, ಯಾವುದು ಕಷ್ಟ ಅನ್ನೋ ಪ್ರಶ್ನೆ ಅಲ್ಲ. ಇದರಲ್ಲಿ ಏನಪ್ಪಾ ಅಂದ್ರೆ ಇಂಗ್ಲಿಶಿನ ಕ್ರಮ ಹೀಗೆ, ಕನ್ನಡದ ಕ್ರಮ ಹೀಗೆ. ಅದಕ್ಕೆ ನಾನು ನಿಮ್ಗೆ ಆರಂಭದಿಂದನೂ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಡಿಫರೆನ್ಸ್ ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಗ್ಲಿಷ್ ಅನ್ನ ಕಲಿಯೋದು ಯಾವಾಗ್ಲೂ ಸುಲಭ ಆಗತ್ತೆ. ಈ ಸುಲಭ ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ, ಮೂಲ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಿದ್ದನ್ನ ಒಂದ್ 2-3 ಬಾರಿ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು? ಬರಿಬೇಕು, ಬಾಯ್ಬಿಟ್ಟು ಹೇಳ್ಬೇಕು, ಓದ್ಬೇಕು, ಹಾಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಕಿವಿ ಆಗ್ಬೇಕು, ಆಲಿಸ್ಬೇಕು. ಇಷ್ಟು ಆದಾಗ
ಆ ಲಕ್ಷಣವನ್ನ ಅರ್ಥ ಮಾಡಿಕೊಂಡು ನಾವು ಇಂಗ್ಲಿಷ್ ಅನ್ನ ಕೇಳಿ ಮಾತಾಡಿ ಬರೆದು ಓದಿ ಅಭ್ಯಾಸ ಮಾಡಿದಾಗ ಓ ಈ ಭಾಷೆಯ ವ್ಯವಸ್ಥೆ ಹೀಗಿದೆ ಅಂತ ನಮಗೆ ಅರ್ಥ ಆಗತ್ತೆ. ಅರ್ಥ ಆದ್ಮೇಲೆ ಅದನ್ನ ನಾವು ಮರೆಯೋದಿಲ್ಲ. ನೋಡಿ, ವರ್ಬ್ಗಳನ್ನ ನಾವು 4 ವಿಂಗಡಿಸ್ಕೊಳ್ತೇವೆ ಅನ್ನೋದನ್ನ ನಾನು ನಿಮ್ಗೆ ವಿವರಿಸಿದ್ದೀನಿ. ಅದ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇನ್ ಮುಂದೆ ಯಾವುದೇ ವರ್ಬ್ನ ನೀವು ತಗೊಂಡ್ರು ಅದರ 4 ರೂಪಗಳ ಬಗ್ಗೆ ಯೋಚನೆ ಮಾಡ್ತೀರಿ. ಈಗ ಯಾರಾದ್ರೂ ನಿಮ್ಗೆ ಸ್ಪೋಕನ್ ಅಂತ ಹೇಳಿದ್ರೆ ನೀವೇನ್ ಯೋಚನೆ ಮಾಡ್ಬೇಕಾಗತ್ತೆ? ಓ, ಸ್ಪೋಕನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್, ಸ್ಪೋಕ್, ಸ್ಪೀಕಿಂಗ್, ಸ್ಪೀಕ್ ಅಂತ ಯೋಚನೆ ಮಾಡ್ಬೇಕು. ಹಾಗೆ ಆನ್ಸರ್ ಅಂತ ಪದ ಹೇಳ್ತಿದ್ದ ಹಾಗೇನೆ ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಅಂತ ಹೇಳಿ ನೀವು ನೆನಪು ಮಾಡ್ಕೊಳ್ಬೇಕು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಿಮಗೆ ಆನ್ಸರ್ ಅನ್ನೋ ಪದ ಗೊತ್ತಾದ್ರೆ ಆನ್ಸರ್ಡ್ ಅನ್ನೋದು ನೆನಪಾಗತ್ತೆ. ಎಲ್ಲಾದ್ರೂ ಆನ್ಸರ್ಡ್ ಅನ್ನೋ ಪದನ ಕೇಳಿಸ್ಕೊಂಡ್ರೆ ಓದಿದ್ರೆ ಆನ್ಸರಿಂಗ್ ಅನ್ನೋದು ಕೂಡ ನಿಮಗೆ ನೆನಪಾಗುತ್ತೆ. ಯಾವಾಗ ನಿಮ್ಗೆ ಯಾವ್ದೋ ಒಂದ್ ಪದ ಕೇಳಿದಾಗ ಉಳಿದ 3 ಪದಗಳು ಇಂಗ್ಲಿಷ್ ನ ವರ್ಬ್ಗಳ ವಿಚಾರದಲ್ಲಿ ನೆನಪಾಗಕ್ ಸಾಧ್ಯ ಆಗತ್ತೆ, ಆಗ ನಿಮ್ಗೆ ಆ ವರ್ಬ್ ನ ಪರಿಚಯ ಅರ್ಥ ಆಗಿದೆ ಮತ್ತದನ್ನ ನೀವು ಬಳಕೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಅರ್ಥ. ಇದಾಗಿಲ್ಲ ಅಂತ ಹೇಳಿದ್ರೆ ಆ ಪದ ನಿಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲದೆ ಇರೋದ್ರಿಂದ ಅದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ್ತಿದ್ಯಾ ಮಕ್ಳೇ? ಸೊ ಈಗ ರೆಗ್ಯುಲರ್ ವರ್ಬ್ಗಳ ಬಗ್ಗೆ ಅವುಗಳ ಗುಣ ಏನು ಅಂತ ಹೇಳಿ ನಾನು ನಿಮ್ಗೆ ಈಗ ಆಲ್ರೆಡಿ ಹೇಳಿದೆ. ಇನ್ನೊಂದು ವಿಧ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಕರೀತಾರೆ. ರೆಗ್ಯುಲರ್ ವರ್ಬ್ಗಳು ಏನಾಗತ್ತೆ? ಯಾವ ವರ್ಬಿನ ಪ್ರೆಸೆಂಟ್ ರೂಪಕ್ಕೆ ಇಡಿ ಅಥವಾ ಐಇಡಿ ಅನ್ನು ಸೇರಿಸಿ ಆ ಪದದ ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಪಾಸ್ಟ್ ವರ್ಬ್ ಎರಡನ್ನೂ ರಚಿಸ್ತೇವೆಯೋ ಅದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ಅಂತ ಹೇಳಿ ಹೇಳ್ತಾರೆ. ಈ ಇರೆಗ್ಯುಲರ್ ವರ್ಬ್ ಅನ್ನೋದು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಮಯ ಹೇಳುತ್ತೆ. ನೀವು ಸಾಕಷ್ಟು ಬಾರಿ ಓದಿ ಬರೆದು ಇದನ್ನ ಮಾಡ್ಕೊಳ್ಬೇಕು. ಈಗ ನಿಮ್ಗೆ ಒಂದಷ್ಟು ಪದಗಳನ್ನ ನಾನು ಹೇಳ್ತೇನೆ, ನಿಮ್ಮ ನೋಟ್ಬುಕ್ ಅಲ್ಲಿ ಇದನ್ನ ಬರ್ಕೊಳ್ಳಿ. ನೋಡಿ, ಈಗ ನಾನ್ ನಿಮ್ಗೆ SHOW ಶೋ ಅನ್ನೋ ಪದನ ಹೇಳ್ತೇನೆ. ನಾನು ಈ ವರ್ಬ್ಗಳನ್ನ ಏನ್ ಹೇಳ್ತೇನಲ್ಲ, ಈ ವರ್ಬ್ಗಳನ್ನ ಒಂದಾದ ಮೇಲೆ ಒಂದರಂತೆ ನೀವು ವರ್ಟಿಕಲ್ ಆಗಿ ಅಂದ್ರೆ ಲಂಬ ಸಾಲಿನಲ್ಲಿ ಬರ್ಕೊಳ್ಬೇಕು. ಈಗ SHOW ಶೋ, SHOW ಶೋ, ಇದು ಪ್ರೆಸೆಂಟ್ ವರ್ಬ್. ಇದರ ಪ್ರೆಸೆಂಟ್ ಪಾರ್ಟಿಸಿಪಲ್ ಯಾವುದು? SHOWING ಶೋಯಿಂಗ್. ಇದರ ಪಾಸ್ಟ್ ಯಾವುದು? SHOWED ಶೋಡ್. ಶೋ, ಶೋಯಿಂಗ್, ಶೋಡ್. ಪಾಸ್ಟ್ ಪಾರ್ಟಿಸಿಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ SHOWN ಶೋನ್. ನೋಡಿ, ಶೋ, ಶೋಯಿಂಗ್, ಶೋಡ್, ಶೋನ್. ಈಗ ಇದರ ಪಾಸ್ಟ್ ವರ್ಬ್ ಏನಿದೆ SHOWED ಶೋಡ್ ತಗೊಳ್ತು. ಆದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಏನಾಯ್ತು? ಶೋನ್ ಆಯ್ತು. ಹಾಗಾಗಿ ಇದು ಇರೆಗ್ಯುಲರ್ ವರ್ಬ್, ರೆಗ್ಯುಲರ್ ವರ್ಬ್ ಅಲ್ಲ. ನಂತರ ಇನ್ನೊಂದು ಹೇಳ್ತೇನೆ, ಅದನ್ನ ನೀವು ಬರ್ಕೊಳ್ಳಿ. RUN ರನ್, ಓಡೋದು. RUN ರನ್. ನಂತರ ರನ್ನಿಂಗ್, ಅದಾದ್ಮೇಲೆ ರ್ಯಾನ್, ಅದಾದ್ಮೇಲೆ ರನ್. RUN ರನ್. ನೋಡಿ, ಈ ಪದದಲ್ಲಿ ರನ್ ಅನ್ನೋದು ಪ್ರೆಸೆಂಟ್ ವರ್ಬ್ ಆಗತ್ತೆ, ಅದೇ ರನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಆಗತ್ತೆ. ರನ್, ರನ್ನಿಂಗ್, ರ್ಯಾನ್, ರನ್. ನೋಡಿ, ಇದು ಈ ರೀತಿಯ ವ್ಯವಸ್ಥೆ ಕ್ರಮ ಕನ್ನಡದಲ್ಲಿ ಇಲ್ಲ. ಇಂಗ್ಲಿಷ್ ನಲ್ಲಿ ಈ ರೀತಿಯ ವ್ಯವಸ್ಥೆ ಕ್ರಮ ಇದೆ. ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಇದು ಇಂಗ್ಲಿಶಿನ ಕ್ರಮ, ಇಂಗ್ಲಿಶಿನ ಸ್ಥಿತಿ ಅಂತಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು.
ಇದು ಕಷ್ಟ ಸುಲಭ ಅನ್ನೋ ಪ್ರಶ್ನೆ ಇಲ್ವೇ ಇಲ್ಲ. ಆಗ್ತದ್ಯಾ ಮಕ್ಳೇ? ಈಗ ಇನ್ನೊಂದು ಪದವನ್ನ ಹೇಳ್ತೇನೆ. ಗಿವ್, GIVE, ಕೊಡು, ಗಿವ್. ಇದರ ಪ್ರೆಸೆಂಟ್ ಪಾರ್ಟಿಸಿಪಲ್ ಯಾವುದು? ಗಿವಿಂಗ್. ಪಾಸ್ಟ್ ಯಾವುದು? ಗೇವ್, GAVE, ಗೇವ್. ಪಾಸ್ಟ್ ಪಾರ್ಟಿಸಿಪಲ್ ಯಾವುದು? ಗಿವನ್, GIVEN, ಗಿವನ್. ಸೊ ಗಿವ್, ಗಿವಿಂಗ್, ಗೇವ್, ಗಿವನ್. ಅರ್ಥ ಆಯ್ತಲ್ಲ? ಬರ್ಕೊಂಡಿದ್ದೀರಲ್ವಾ? ಇದನ್ನ 1-2-3 ಬಾರಿ ಬರೆದು ಜೋರಾಗಿ ಹೇಳ್ಕೊಂಡು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲೇನಾಯ್ತು? ಗಿವ್ ಇದೆ, ಗಿವಿಂಗ್ ಇದೆ, ಗೇವ್ ಆಯ್ತು, ಗಿವನ್ ಆಯ್ತು. GAVE, GIVEN. ಯಾವ ಕಾರಣಕ್ಕೂ ಗಿವ್ ಅನ್ನೋದನ್ನ ಗಿವಿಂಗ್ ಅಂತ ಬಳಸಬಹುದೇ ಹೊರತು ಗೇವ್ ಅನ್ನೋದನ್ನ ಗೇವಿಂಗ್ ಅಂತನೋ ಗಿವನ್ ಅನ್ನೋದನ್ನ ಗಿವನಿಂಗ್ ಅಂತನೋ ಬಳಸೋದಿಕ್ಕೆ ಅವಕಾಶ ಇಲ್ಲ. ಪ್ರೆಸೆಂಟ್ ವರ್ಬನ ಪದ ಏನಿರುತ್ತಲ್ಲ ಅದಕ್ಕೆ ನಾವು ING ಫಾರ್ಮ್ ಅನ್ನ ಸೇರಿಸಿ ಅದರ ಪ್ರೆಸೆಂಟ್ ಪಾರ್ಟಿಸಿಪಲ್ ರಚಿಸ್ತೀವಿ ಹೊರತು ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಗಳಿಗೆ ING ಅನ್ನ ಸೇರಿಸಿ ಬಳಕೆ ಮಾಡುವ ಕ್ರಮ ಇಂಗ್ಲಿಷ್ ನಲ್ಲಿ ಇಲ್ಲ. ಯಾಕಿಲ್ಲ ಸರ್ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆ ಮಾತಾಡೋರು ಆ ರೀತಿ ಬಳಸುವ ಕ್ರಮವನ್ನು ಅಭ್ಯಾಸ ಮಾಡಿಕೊಂಡಿಲ್ಲ ಅಷ್ಟೇ ಉತ್ತರ. ಬೇರೆ ಇನ್ನೇನು ಇಲ್ಲಿ ಉತ್ತರ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗಿವ್ ಅನ್ನುವ ಪದ ಹೀಗೆ ಬಳಕೆ ಆಗತ್ತೆ ಅಂತ ಅಷ್ಟೇ ನಾವು ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ಪದ ಆಗ್ಲೇ ನಾನು ನಿಮ್ಗೆ ಹೇಳಿದ್ದೆ, ಮತ್ತೆ ಇನ್ನೊಂದ್ಸರಿ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಸ್ಪೀಕ್, ಸ್ಪೀಕ್ ಈ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿದೆ. ಸ್ಪೀಕ್ ನಂತರ ಸ್ಪೀಕಿಂಗ್, ಅದಾದ್ಮೇಲೆ ಸ್ಪೋಕ್, SPOKE, ಸ್ಪೋಕ್. ನಂತರ ಸ್ಪೋಕನ್. ನೋಡಿ, ಸ್ಪೋಕನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗತ್ತೆ, ಸ್ಪೋಕ್ ಅನ್ನೋದು ಪಾಸ್ಟ್ ವರ್ಬ್ ಆಗತ್ತೆ, ಸ್ಪೀಕಿಂಗ್ ಅನ್ನೋದು ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗತ್ತೆ, ಸ್ಪೀಕ್ ಅನ್ನೋದು ಪ್ರೆಸೆಂಟ್ ಆಗತ್ತೆ. ಮಕ್ಕಳೇ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಂದ್ರೆ ಸ್ಪೀಕ್ ಅನ್ನೋದು ಸ್ಪೀಕಿಂಗ್ ಆಗಿ ಬಳಕೆ ಆಗತ್ತೆ, ಆದ್ರೆ ಸ್ಪೋಕ್ ಅನ್ನೋದು ಸ್ಪೋಕನ್ ಅನ್ನೋದು ING ರೂಪದಲ್ಲಿ ಬಳಕೆ ಆಗಲ್ಲ. ನಾವು ಸಾಮಾನ್ಯವಾಗಿ ತಪ್ಪು ಮಾಡೋದು ಇಲ್ಲಿ. ಈ ತಪ್ಪನ್ನ ಯಾಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಈ ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್ ಅನ್ನೋದು ಒಂದು ಗೊತ್ತಿರಲ್ಲ. ನಂತರ ಎರಡನೇದು ಈ ವರ್ಬ್ ಗಳಲ್ಲಿ 4 ಭಾಗ ಇರುತ್ತೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಇದರಲ್ಲಿ ಪ್ರೆಸೆಂಟ್ ವರ್ಬ್ಗೆ ING ಅನ್ನ ಸೇರಿಸಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿ ಬಳಸ್ಕೊಳ್ತೀವಿ. ಉಳಿದ 2 ಪದಗಳನ್ನ ಬಳಸಿಕೊಳ್ಳುವ ಕ್ರಮ ಇಂಗ್ಲಿಷ್ ನಲ್ಲಿ ಇಲ್ಲ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಸ್ಪೋಕ್ ಅನ್ನೋದನ್ನ ಸ್ಪೋಕಿಂಗ್ ಮಾಡಿ ಬಳಸ್ಬಿಡ್ತೀವಿ. ಈ ತಪ್ಪು ನಿಮ್ಮಿಂದ ಆಗಬಾರದು. ಸರ್, ಹಂಗಿದ್ರೆ ಈ ಪಟ್ಟಿ ಎಲ್ಲ ಎಲ್ಲಿ ಸಿಗತ್ತೆ ನಮ್ಗೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ನೀವು 5ನೇ ಕ್ಲಾಸಿಂದ ನಿಮ್ಮ ಕರ್ನಾಟಕ ಸರ್ಕಾರ ಕೊಡುವಂತ ಪುಸ್ತಕ ಇದೆಯಲ್ಲ, ಅಂದ್ರೆ ಸರ್ಕಾರಿ ಶಾಲೆನಲ್ಲಿ ಕೊಡ್ತಾರೆ ನೋಡಿ, ಇಂಗ್ಲಿಷ್ ಕಲಿಯೋ ಪುಸ್ತಕ ಇರತ್ತಲ್ಲ, ನೀವು 5ನೇ ಕ್ಲಾಸಿಂದ ನೋಡ್ತಾ ಬನ್ನಿ. ಈ ಎಲ್ಲಾ ಪದಗಳ ಪರಿಚಯ ಅಲ್ಲಿ ಬಾಗಿರುತ್ತೆ. ಟೀಚರ್ಸು ನಿಮ್ಗೆ ಇದನ್ನ ಹೇಳ್ಕೊಟ್ಟಿರ್ತಾರೆ. ಹಾಗ ನೋಡ್ಕೊಂಡ್ರೆ 1ನೇ ತರಗತಿ 2ನೇ ತರಗತಿ ನಲಿ ಕ್ಲಾಸ್ ಅಲ್ಲಿ ಕೂಡ ನೀವು ಈ ಪದಗಳನ್ನ ಬಳಸ್ತೀರಿ, ಹಾಡುಗಳನ್ನ ಹೇಳಿರ್ತೀರಿ. ಸ್ಟ್ಯಾಂಡ್, ಸಿಟ್, ಸ್ಪೀಕ್, ಸಿಂಗ್ ಇವೆಲ್ಲ ಪದಗಳನ್ನು ನೀವು ಬಳಸಿರ್ತೀರಿ. ಸಿಂಗ್ ಅನ್ನೋದನ್ನ ಸಿಂಗಿಂಗ್ ಅಂತ ಹೇಳಿರ್ತೀರಿ, ಸ್ಯಾಂಗ್ ಅಂತ ಹೇಳ್ತೀರಿ, ಸಂಗ್ ಅಂತ ಹೇಳಿರ್ತೀರಿ. ರೈಟ್, ರೈಟಿಂಗ್, ರೋಟ್, ರಿಟನ್ ಇವೆಲ್ಲ ಪದಗಳನ್ನ ನೀವು ಬಳಸಿರ್ತೀರಿ. ಆದ್ರೆ ಒಂದು ಫೇಲ್ ಆಗಿರತ್ತಪ್ಪ ಅಂತ ಹೇಳಿದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಲ್ಲ. ಅಂತ ಯಾರೋ ಹೇಳಿರ್ತಾರೆ, ದೊಡ್ಡವರು ಹೇಳಿರ್ತಾರೆ, ಅದನ್ನ ಕೇಳಿಸ್ಕೊಂಡು ನಾವೆಲ್ಲ ಏನ್ ತೀರ್ಮಾನ ಮಾಡ್ಬಿಟ್ಟಿರ್ತೀವಿ, ಇಂಗ್ಲಿಷ್ ಅಂದ್ರೆ ಇಷ್ಟ ಅಂತ ಹೇಳಿ ತೀರ್ಮಾನ ಮಾಡಿ ಇಂಗ್ಲಿಷ್ ಸವಾಸನೆ ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ತೀವಿ. ಆದ್ರೆ ಇಂಗ್ಲಿಷ್ ಅಷ್ಟು ಇಷ್ಟ ಇಲ್ಲ, ಅದು ಸ್ವಲ್ಪ ಡಿಫರೆಂಟ್ ಅಷ್ಟೇ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು 5ನೇ ಕ್ಲಾಸಿನ ಪುಸ್ತಕ ತೆಗೆದು ನೋಡಿದ್ರು ಕೂಡ ಎಲ್ಲ ವರ್ಕ್ಗಳದ್ದು ಪಟ್ಟಿ ಇರತ್ತೆ, ರೆಗ್ಯುಲರ್ ವರ್ಕ್ಗಳ ಪಟ್ಟಿ ಇರತ್ತೆ, ಹಾಗೆ ಇರೆಗ್ಯುಲರ್ ವರ್ಕ್ಗಳದ್ದು ಒಂದು ಪಟ್ಟಿ ಇರತ್ತೆ. 6ನೇ ಕ್ಲಾಸ್ ಪುಸ್ತಕ ತಗೊಳ್ಳಿ, 7ನೇ ಕ್ಲಾಸ್ ಪುಸ್ತಕ ತಗೊಳ್ಳಿ, 8, 9, 10
11, 12 PUC ಇಂಗ್ಲಿಷ್ ಪುಸ್ತಕಗಳನ್ನು ತಗೊಂಡ್ರು ಕೂಡ ಎಲ್ಲಾ ಇಂಗ್ಲಿಷ್ ಬುಕ್ ಅಲ್ಲೂ ಇರೆಗ್ಯುಲರ್ ವರ್ಬ್ಗಳ ಪದನ ಒಂದ್ ಕಡೆ ಪಟ್ಟಿ ಮಾಡಿ ಅದರಲ್ಲಿ ಈ 4 ರೂಪಗಳನ್ನು ಪ್ರಿಂಟ್ ಮಾಡಿರ್ತಾರೆ. ಮತ್ತೆ ಪ್ರತಿ ಬಾರಿ ಪ್ರತಿ ಪಾಠ ಮಾಡ್ಬೇಕಾದ್ರೂ ಕೂಡ ಟೀಚರ್ಸ್ಗಳು ನಮ್ಗಿದನ್ನ ಹೇಳಿರ್ತಾರೆ. ನಾವು ಒಂದು ಏನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ಸರಿಯಾಗಿ ಕೇಳಿಸ್ಕೊಳಲ್ಲ ಅಥವಾ ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಂಡು ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ನಾವು ಕೇಳಿದ್ವಿ ಹೇಳಿ ಬಿಟ್ಬಿಡ್ತೀವಿ. ಆ ಕೆಲಸನೇ ಈಗ ನೀವು ಮಾಡ್ಬಾರ್ದು. ಯಾಕೆ ಗೊತ್ತಾ? ನೋಡಿ, ನಿಮ್ಗೆ ಇಂಗ್ಲಿಷ್ ಕಲಿಸ್ಬೇಕು ಅಂತ ಹೇಳಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರು ಈ ಕ್ಲಾಸ್ ನನ್ನ ಕಡೆಯಿಂದ ಮಾಡಿಸ್ತಿದ್ದಾರೆ. ನಾನು ನನ್ ಕೆಲ್ಸ ಬೇರೆ ಕೆಲ್ಸಗಳ ಜೊತೆ ಬಿಡುವು ಮಾಡ್ಕೊಂಡು, ನಾನು ಕೂಡ ಇಂಗ್ಲಿಷ್ ಮೇಷ್ಟ್ರು, ನಾನು ಒಂದ್ ಕಾಲೇಜಲ್ಲಿ ಪಾಠ ಮಾಡ್ತೀನಿ. ನಾನು ಪಾಠ ಮಾಡೋದ್ರ ಜೊತೆಗೆ ಮಧ್ಯೆ ಟೈಮ್ ಮಾಡ್ಕೊಂಡು ನಿಮಗೆ ಇಂಗ್ಲಿಷ್ ಅನ್ನ ಕಲಿಸೋಕೋಸ್ಕರ ಈ ಕ್ಲಾಸ್ ಅನ್ನ ರೆಕಾರ್ಡ್ ಮಾಡಿ ರೇಡಿಯೋ ಸ್ಟೇಷನ್ ಅವ್ರಿಗೆ ಕೊಡ್ತೇನೆ. ರೇಡಿಯೋ ಸ್ಟೇಷನ್ ಅವರು ಇದನ್ನ ನಿಮ್ಗೋಸ್ಕರ ಪ್ರಸಾರ ಮಾಡ್ತಾರೆ. ನಾವೆಲ್ಲ ಏನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಸ್ಬೇಕು. ಇಂಗ್ಲಿಷ್ ಅನ್ನ ಕಲ್ತ್ರೆ ನಿಮಗೆ ಹೆಚ್ಚು ವಿಷಯ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗತ್ತೆ. ನೀವು ಹೆಚ್ಚು ವಿಷಯನ ತಿಳ್ಕೊಂಡು ಹೆಚ್ಚು ಬುದ್ಧಿವಂತರಾಗಿ ಚೆನ್ನಾಗಿ ಬದುಕೋದಕ್ಕೆ ಅವಕಾಶ ಆಗ್ಲಿ ಅಂತ ಹೇಳಿ ನಾವೆಲ್ಲ ಒಂದು ಶ್ರಮನ ಹಾಕ್ತಾ ಇದ್ದೀವಿ ಅಲ್ವಾ? ಈ ಶ್ರಮ ಹಾಕ್ತಾ ಇರೋದ್ರ ಉದ್ದೇಶ ಏನು? ನಿಮ್ಗೆ ಇಂಗ್ಲಿಷ್ ಬರ್ಲಿ. ನಿಮ್ಗೆ ಇಂಗ್ಲಿಷ್ ಬಂದ್ರೆ ಏನಾಗತ್ತೆ? ನಿಮಗೊಂದಿಷ್ಟು ಅವಕಾಶಗಳು ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಈ ಎಲ್ಲರ ಕೆಲಸ ಶ್ರಮ ವೇಸ್ಟ್ ಆಗ್ಬಾರ್ದಲ್ವಾ? ನೀವು ಚೆನ್ನಾಗಿ ಕಲ್ತ್ಕೋಬೇಕಲ್ವಾ? ಹಾಗೆ ನಿಮ್ ಕ್ಲಾಸಲ್ಲಿ ನಿಮ್ ಟೀಚರ್ಸ್ ಎಷ್ಟೆಲ್ಲ ಇಂಗ್ಲಿಷ್ ಅನ್ನ ಕಲ್ಸೋದಕ್ ಪ್ರಯತ್ನ ಮಾಡ್ತಾರೆ. ಯಾಕೆ? ಪರೀಕ್ಷೆನಲ್ಲಿ ಪಾಸ್ ಆಗೋದು ಅಷ್ಟೇ ಅಲ್ಲ, ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲ್ತು ಮಾತಾಡಿ ಬರೆಯಂಗಾಗ್ಲಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಆಸೆ ಮತ್ತೊಂದು ಗುರಿ ಇರತ್ತೆ. ನೋಡಿ, ಈ ವರ್ಕ್ ಗಳನ್ನ ನೀವೇನ್ ಮಾಡ್ಬೇಕು? ಒಂದು ಕಡೆ ಬರ್ಕೊಳ್ಬೇಕು. ನೀವು ಮೊದಲು ಮಾಡ್ಬೇಕಾಗಿರೋದೇನು? ಯಾವುದೇ ವರ್ಕ್ ಸಿಕ್ಕಿದ್ರು ಅದರ 4 ಭಾಗ ಯಾವುದು ಅದನ್ನ ಬರಿಬೇಕು. ಬರೆದಾದ್ಮೇಲೆ ಅದರ ಪಾಸ್ಟ್ ಮತ್ತು ಪಾರ್ಟಿಸಿಪಲ್ ಹೇಗೆ ರಚನೆ ಆಗಿದೆ ಅನ್ನೋದನ್ನ ಗಮನಿಸ್ಕೊಂಡು ಇದು ರೆಗ್ಯುಲರಾ ಇರೆಗ್ಯುಲರಾ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು. ನಂತರ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ವಾಕ್ಯ ರೂಪದಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಸಾಮಾನ್ಯವಾಗಿ ನಿಮಗೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳು ಏನಿರುತ್ತೆ ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಬಳಕೆಯಾದಂತ ವರ್ಬ್ ಗಳನ್ನೇ ಒಂದು ಪಟ್ಟಿ ಮಾಡಿ ಕೊಟ್ಟಿರ್ತಾರೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿರೋ ವಾಕ್ಯಗಳನ್ನ ನೋಡಿದಾಗ ನಿಮ್ಗೆ ಆ ವರ್ಬ್ ಪದ ಹೇಗೆ ಬಳಕೆ ಆಗತ್ತೆ ಅನ್ನೋ ಒಂದು ಸಿಗತ್ತೆ. ಆಗ ಒಂದು ವಾಕ್ಯದಲ್ಲಿರೋ ಪದನೂ ಅರ್ಥ ಮಾಡ್ಕೊಂಡ್ರಿ, ನಂತರ ಆ ಪದವನ್ನ ಸಪರೇಟ್ ಆಗಿ ಒಂದು ಲಿಸ್ಟ್ ಮಾಡಿದ್ರಿ. ಆ ಲಿಸ್ಟ್ ಮಾಡಿದ್ಮೇಲೆ ಆ ಪದ ಹೇಗೆ ಬಳಕೆ ಆಗತ್ತೆ ಅಂತ ಹೇಳಿ ಮತ್ತೆ ನಿಮಗೆ ಒಂದು ಅಂದಾಜು ಐಡಿಯಾ. ಇಲ್ಲಿ ಮತ್ತೆ ಹೇಳ್ತೇನೆ, ನೀವು ಮಿಸ್ ಮಾಡ್ಕೊಳ್ಳೋ ಜಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವುದು ಅರ್ಥ ಆಗೋದಿಲ್ವೋ ಅದು ಮರ್ತ್ ಹೋಗುತ್ತೆ, ಯಾವುದು ಅರ್ಥ ಆಗಿರುತ್ತೋ ಅದು ಖಂಡಿತ ಮರ್ತ್ ಹೋಗಲ್ಲ. ಇದು ನಿಮ್ಮ ನೆನಪಲ್ಲಿ ಇರ್ಬೇಕು. ನೋಡಿ, ಇರೆಗ್ಯುಲರ್ ವರ್ಬ್ಗಳು ಹೇಗೆಲ್ಲ ಇರ್ತಾವಪ್ಪ ಅಂತ ಹೇಳಿದ್ರೆ ಈಗ ಇನ್ನೊಂದು 2 ಉದಾಹರಣೆಯನ್ನು ಕೊಡ್ತೇನೆ. ಇವು ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಉದಾಹರಣೆಗಳು. ಇಂಗ್ಲಿಷ್ ಎಷ್ಟೆಲ್ಲ ಡಿಫ್ರೆಂಟ್ ಅಂತ ಮಾಡ್ಕೊಳ್ಳೋದಿಕ್ಕೆ ಈ 2 ಪದ ನಿಮಗೆ ಬಹಳ ಮುಖ್ಯ ಆಗತ್ತೆ. ಒಂದು ಪದ PUT ಇಡೋದು, ಪುಟ್ಟಿಂಗ್, ಇಡ್ತಾ ಇದ್ದೀನಿ, ಇಟ್ಟೆ, ಇಟ್ಟಿದ್ದೇನೆ, ಅದು ಕೂಡ ಇಂಗ್ಲಿಷ್ ನಲ್ಲಿ ನೋಡಿ ಪುಟ್, ಪುಟ್ಟಿಂಗ್ ಆಯ್ತಾ. ನೋಡಿ, ಕನ್ನಡದಲ್ಲಿ ಪುಸ್ತಕವನ್ನು ಟೇಬಲಿನ ಮೇಲೆ ಇಟ್ಟೆ, ಇಡುತ್ತಿರುವೆ, ಇಟ್ಟಿದ್ದೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಏನಾಗತ್ತೆ? ಐ ಪುಟ್ ಅ ಬುಕ್ ಆನ್ ದ ಟೇಬಲ್, ಐ ಆಮ್ ಪುಟ್ಟಿಂಗ್ ಅ ಬುಕ್ ಆನ್ ದ ಟೇಬಲ್, ಐ ಪುಟ್ ಅ ಬುಕ್ ಆನ್ ದ ಟೇಬಲ್, ಐ ಹ್ಯಾವ್ ಪುಟ್ ಅ ಬುಕ್ ಆನ್ ದ ಟೇಬಲ್. ನೋಡಿ, 4 ಕಡೆ ನಾವು ಪುಟ್ ಅನ್ನೋ ಪದ ಬಳಸಿದ್ವಿ, ಒಂದು ಕಡೆ ಪುಟ್ಟಿಂಗ್ ಬಳಸಿದ್ವಿ, ಇನ್ನು 3 ಕಡೆ ನಾವೇನ್ ಮಾಡಿದ್ವಿ? ಅನ್ನೋ ಪದ ಬಳಸಿದ್ವಿ. ಇದು ಇಂಗ್ಲಿಶಿನ ಲಕ್ಷಣ, ಇಂಗ್ಲಿಶಿನ ಕ್ರಮ. ಇದರಲ್ಲಿ ತಪ್ಪು
ಸರಿ ಅನ್ನುವ ಪ್ರಶ್ನೆ ಇಲ್ಲವೇ ಇಲ್ಲ. ಇನ್ನೊಂದು ಪದ ಇದೇ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಇನ್ನೊಂದು ಪದ ಯಾವುದು ಅಂತ ಹೇಳಿದ್ರೆ CUT. ಕಟ್ ಅಂದ್ರೆ ನಿಮಗೆ ಗೊತ್ತು, ಕತ್ತರಿಸುವುದು ಅಲ್ವಾ? ನೋಡಿ, ನಾನು ದಿನ ಮನೆಯಲ್ಲಿ ತರಕಾರಿ ಕತ್ತರಿಸುವೆ. ಐ ಕಟ್ ವೆಜಿಟಬಲ್ಸ್ ಅಟ್ ಹೋಮ್ ಎವ್ರಿ ಡೇ. ಐ ಕಟ್ ವೆಜಿಟಬಲ್ಸ್ ಅಟ್ ಹೋಮ್ ಎವ್ರಿ ಡೇ. ಐ ಆಮ್ ಕಟ್ಟಿಂಗ್ ವೆಜಿಟಬಲ್ಸ್ ನೌ. ನಾನೀಗ ತರಕಾರಿ ಹಚ್ತಾ ಇದ್ದೀನಿ. ಐ ಆಮ್ ಕಟ್ಟಿಂಗ್ ವೆಜಿಟಬಲ್ಸ್ ನೌ. ಐ ಕಟ್ ವೆಜಿಟಬಲ್ಸ್ ಯೆಸ್ಟರ್ಡೇ. ನೆನ್ನೆ ತರಕಾರಿನ ತರಿಸಿದೆ. ಐ ಹ್ಯಾವ್ ಕಟ್ ವೆಜಿಟಬಲ್ಸ್ ಅಂತ ಇನ್ನೊಂದು ವಾಕ್ಯ ನೋಡಿ. ಐ ಹ್ಯಾವ್ ಕಟ್ ವೆಜಿಟಬಲ್ಸ್, ಐ ಕಟ್ ವೆಜಿಟಬಲ್ಸ್, ಐ ಆಮ್ ಕಟ್ಟಿಂಗ್ ವೆಜಿಟಬಲ್ಸ್, ಮತ್ತೆ ಐ ಕಟ್ ವೆಜಿಟಬಲ್ಸ್. ಈ ಕಟ್ ಅನ್ನೋ ಪದ ಪ್ರೆಸೆಂಟ್ ವರ್ಬ್ ಕೂಡ ಕಟ್, ಪಾಸ್ಟ್ ವರ್ಬ್ ಆಗಿಯೂ ಕೂಡ ಕಟ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆಗಿಯೂ ಸಹ ಇದು ಇದರ ವಿಶೇಷತೆ. ಈ ತರದ ಪದಗಳನ್ನ ಇಂಗ್ಲಿಷ್ ನಲ್ಲಿ ಇರೆಗ್ಯುಲರ್ ವರ್ಡ್ಸ್ ಅಂತ ಹೇಳಿ ಹೇಳ್ತಾರೆ. ಇವು ಯಾಕೆ ಹೀಗಿರುತ್ತೆ ಅಂತ ನಿಮ್ಗೆ ಏನಾದ್ರೂ ಮತ್ತೆ ಪ್ರಶ್ನೆ ಬಂದ್ರೆ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇದು ಇಂಗ್ಲಿಶಿನ ಕ್ರಮ. ಈ ರೀತಿಯ ಕ್ರಮ ಕನ್ನಡದಲ್ಲಿ ಇಲ್ಲ. ದಟ್ಸ್ ವೈ ಇಂಗ್ಲಿಷ್ ಈಸ್ ಡಿಫರೆಂಟ್. ಅದು ಡಿಫರೆಂಟ್ ಆಗಿದೆ ಅಂದ ತಕ್ಷಣ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್. ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನೀವೀಗ 7ನೇ ಕ್ಲಾಸೋ 8ನೇ ಕ್ಲಾಸೋ 9ನೇ ಕ್ಲಾಸೋ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಪುಸ್ತಕದಲ್ಲಿ ಖಂಡಿತವಾಗಿಯೂ ವರ್ಬ್ಗಳ ಪದಗಳನ್ನು ಒಂದ್ ಕಡೆ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಇರೆಗ್ಯುಲರ್ ವರ್ಬ್ಸ್ ಅಂತಾನೆ ಒಂದು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ. ಪ್ರತಿ ಪಾಠದ ಕೊನೆಯಲ್ಲಿ ವ್ಯಾಕರಣದ ಅಂಶ ಎಕ್ಸಸೈಸ್ ಗಳಿರ್ತವೆ. ಅಲ್ಲಿ ಮತ್ತೆ ವರ್ಬ್ ಗಳನ್ನ ಪಟ್ಟಿ ಮಾಡಿರ್ತಾರೆ. ನೀವು ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಆ ಪದನ ತಗೊಂಡು ಅದರ ಸ್ಪೆಲ್ಲಿಂಗ್ ಅನ್ನ ಜೋರಾಗಿ ಬಾಯ್ಬಿಟ್ಟು ಹೇಳಿ ಓದ್ತಾ ಬರೀಬೇಕು. ಹಾಗೆ ಉಳಿದ 4 ರೂಪಗಳನ್ನ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡ ನಂತರ ಪಾಠದಲ್ಲಿ ಆ ಪದ ಹೇಗೆ ಬಳಕೆ ಆಗಿದೆ ಅನ್ನೋದನ್ನ ಮಾಡ್ಕೊಳ್ಬೇಕು. ಬಿಡುವಾದಾಗ ಅಂತಲ್ಲ, ಬಿಡು ಮಾಡಿಕೊಂಡು ಈ ಕ್ರಿಯಾಪದಗಳನ್ನ ಪ್ರತಿನಿತ್ಯ ಒಂದ್ಸರಿನಾದ್ರೂ ಹೇಳ್ತಾ ಬರಿತಾ ಹೋಗ್ಬೇಕು. ಆಗ ನಿಮ್ಗೆ ಇಂಗ್ಲಿಷ್ನ ಕ್ರಿಯಾಪದಗಳು ನಿಮ್ಗೆ ಪರಿಚಯ ಆಗತ್ತೆ. ಒಮ್ಮೆ ಪರಿಚಯ ಆಗ್ಬಿಟ್ರೆ ಜೊತೆಗೆ ಇರೆಗ್ಯುಲರ್ ವರ್ಬ್ಗಳ ವಿಶೇಷತೆ ಏನು ಅಂತ ಕೂಡ ನಾನು ನಿಮಗೆ ಹೇಳಿದ್ದೇನೆ. ಕಳೆದ ತರಗತಿಯಲ್ಲಿ ರೆಗ್ಯುಲರ್ ವರ್ಬ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೆ, ಆಗ್ಬೋದಲ್ವಾ? ಸರಿ, ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಮತ್ತೆ ಮೇನ್ ವರ್ಬ್ ಅಂತ ಹೇಳಿ ಇನ್ನೊಂದು ವಿಚಾರ ಕಾನ್ಸೆಪ್ಟ್ ಇದೆ. ಇವೆರಡರ ಬಗ್ಗೆ ಹೇಳಿ ಮುಂದಿನ ತರಗತಿನಲ್ಲಿ ಹೇಳಿ, ಅದರ ನಂತರದ ತರಗತಿನಲ್ಲಿ ನಾನು ನಿಮಗೆ ಕಾಲಸೂಚಕ ವಾಕ್ಯಗಳನ್ನು ಅಂದ್ರೆ ಟೆನ್ಸಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಬಳಸಬೇಕು ಅಂತ ಹೇಳಿ ಉದಾಹರಣೆ ಸಮೇತ ನಾನು ನಿಮಗೆ ಹೇಳ್ಕೊಡ್ತೇನೆ. ಆಗ್ಬೋದಲ್ವಾ ಮಕ್ಳೇ? ಈಗ ಈ ಕೇಳಿರುವಂತ ಕ್ಲಾಸ್ ಅನ್ನ ಮತ್ತೆ ರೇಡಿಯೋ ಕೇಂದ್ರದವರು ಮರುಪ್ರಸಾರ ಮಾಡ್ತಾರೆ. ಆ ಮರುಪ್ರಸಾರದ ಸಮಯವನ್ನ ನೆನ್ಪಿಟ್ಕೊಂಡು ಮತ್ತೆ ಈ ಕ್ಲಾಸ್ ಅನ್ನ ಕೇಳಿ, ಮತ್ತೆ ನಾವು ಮುಂದಿನ ಮಂಗಳವಾರ ಮತ್ತೆ ಸ್ಪೋಕನ್ ಇಂಗ್ಲಿಷ್ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಗುಡ್ ಬೈ. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ.
ಶಿಕ್ಷಣ